ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರವಾಗಿ ಪುತ್ರ ಉಮೇಶ್ ಕಾರಜೋಳ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ನಗರದ ಮುರುಘಾ ರಾಜೇಂದ್ರ ಕ್ರೀಡಾಂಗಣದ ಬಳಿ ವಾಯು ವಿಹಾರಿಗಳಿಗೆ ಮನವಿ ಮಾಡಿಕೊಳ್ಳುವ ಮೂಲಕ ತಂದೆ ಪರವಾಗಿ ಉಮೇಶ್ ಮತಯಾಚನೆ ಮಾಡಿದ್ರು. ಈ ವೇಳೆ ಯುವಕರು ದೇಶಕ್ಕಾಗಿ ಮೋದಿ, ಚಿತ್ರದುರ್ಗಕ್ಕೆ ಕಾರಜೋಳ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ಮಾತನಾಡಿದಂತ ಉಪನ್ಯಾಸಕ ವಿಶ್ವನಾಥ್, ಕಾರಜೋಳ ಅವರು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಆದ್ರಿಂದ ಈ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂದ್ರೆ ಬಿಜೆಪಿಗೆ ಮತ ನೀಡೋ ಮೂಲಕ ಕಾರಜೋಳ ಅವರಿಗೆ ಮತ ನೀಡಬೇಕು. ದೇಶದ ರಕ್ಷಣೆಯ ಹಿತದೃಷ್ಟಿಯಿಂದ ನಮ್ಮ ಮೋದಿ ಅವರ ಕೈ ಬಲಪಡಿಸೋ ನಿಟ್ಟಿನಿಂದ ಕಾರಜೋಳರನ್ನ ನಾವು ಗೆಲ್ಲಿಸಬೇಕು ಅಂತ ಹೇಳಿದ್ರು. ಯುವಕರನ್ನ ಭೇಟಿ ಮಾಡಬೇಕು, ಯುವಕರೇ ಮೋದಿಯ ಶಕ್ತಿ ಅನ್ನೋದನ್ನ ಅವರು ಈ ಮೂಲಕ ತೋರಿಸ್ತಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ಕಾರಜೋಳ ಸರ್ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಮುಧೋಳನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ. ಇರಿಗೇಷನ್ನಲ್ಲಿ ಇವತ್ತು ಕಂಪ್ಲೀಟ್ ಇರಿಗೇಷನ್ ಇರ್ತಕ್ಕಂಥ ಒಂದು ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಮುಧೋಳನ್ನ. ಅವ್ರಿಗೆ ತುಂಬ ಕನಸುಗಳು ಇಟ್ಕೊಂಡು ಬಂದಿರತಕ್ಕಂಥವ್ರು. ಈಗ ರೆವೆನ್ಯೂ ಕಾನ್ಸೆಪ್ಟ್ ಬಂದಾಗ ಕರ್ನಾಟಕದಲ್ಲಿ ಮಂಡ್ಯದ ಫಸ್ಟ್ ಇತ್ತು, ಈಗ ಮುಧೋಳು ಬರ್ತಿದೆ. ಈಗ ಅದೇ ಥರದ ಡೆವಲಪ್ಮೆಂಟ್ನ ದುರ್ಗಕ್ಕೂ ಕೊಡಬೇಕು ಅನ್ನೋ ಕಾಳಜಿ ಇಟ್ಕೊಂಡು ಕ್ಷೇತ್ರಕ್ಕೆ ಬಂದಿದ್ದಾರೆ. ನಮ್ಮದು ಪ್ರವಾಸೋದ್ಯಮ ಜಿಲ್ಲೆ ಆಗಬೇಕು ಅನ್ನೋ ಕನಸು ಎಲ್ಲರಿಗೂ ಇದೆ. ಅದ್ರ ಮೇಲೆ ಯಾವಾಗಲೂ ಅಷ್ಟೇ ನಮ್ಮಲ್ಲಿ ಬೆಳೆ ಕಮ್ಮಿ ಯಾಕಪ್ಪ ಅಂದರೆ ನೀರಾವರಿಯ ಕೊರತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.